ಶಿವಣ್ಣ, ಇಷ್ಟು ಪ್ರೀತಿಯ ಮಾತುಗಳು, ನಾವು ಬಹುಶಃ ಪ್ರೀತಿಯ ಮಾತುಗಳು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಶಿವಣ್ಣ ಅಂದ್ರೇನೆ ಪ್ರೀತಿ. ಅವ್ರು ಎಲ್ಲಿರ್ತಾರೋ ಅಲ್ಲಿ ಪಾಸಿಟಿವಿಟಿ ಇರುತ್ತೆ, ಅಲ್ಲಿ ಪ್ರೀತಿ ಇರುತ್ತೆ. ಶಿವಣ್ಣ, ನಿಮ್ಮ ಸಮಯಕ್ಕೆ ತುಂಬಾ ಥ್ಯಾಂಕ್ ಯು. ಬಟ್ ಹಂಗಂದ್ಬಿಟ್ಟು ನಿಮ್ಮನ್ನು ಕಳಿಸ್ಕೊಡೋದಲ್ಲ, ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ನನ್ನ ಕಡೆಯಿಂದ. ಇಲ್ಲಿ ನಿಂತ್ಕೊಂಡು ಆ ಮೊಬೈಲ್ ಹಿಡ್ಕೊಂಡಿರೋ ಎಲ್ಲರ ಕಡೆಯಿಂದ ಒಂದು ರಿಕ್ವೆಸ್ಟು. ನಮ್ಮ ಮಾಧುರಿ ದೀಕ್ಷಿತ್ ಅವರು ಎಷ್ಟು ಸಖತ್ತಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ಶಿವಣ್ಣ ಅವರು ಆ ಕಿರೀಟಿ ಅವರ ಸ್ಟೆಪ್ ಹಾಕಿದ್ರೆ ಹೆಂಗಿರುತ್ತೆ ಈ ಜೋಡಿ ಡಾನ್ಸ್ ಮಾಡೋದು. ಅವರಿಬ್ರು ಮಾಡ್ಬೇಕು ಇವಾಗ, ಅವರಿಬ್ರು ಮಾಡ್ಬೇಕು. ನೀವು ಇರ್ಬೇಕು ಶಿವಣ್ಣ. ಇಲ್ಲ, ನಾವು ಅಲ್ಲಿ ಕೂತ್ಕೊಂಡು ನೋ ಶಿವಣ್ಣ ಅಲ್ವಾ ಶ್ರೀಲೀಲಾ ಅವರೇ, ನೀವೇ ಹೇಳಿ ಶಿವಣ್ಣ ಇರ್ಬೇಕು ತಾನೆ. ಪ್ಲೀಸ್ ಶಿವಣ್ಣ, ನಮ್ಮ ಆಸೆಗೆ ನೋ ಅನ್ಬಾರ್ದು. 3 ಜನ ಈ ವೈರಲ್ ಹಾಡು, ಆ ವೈರಲ್ ಸ್ಟೆಪ್ ನ ಈ ವೇದಿಕೆಯಲ್ಲಿ ನಿಮ್ಮ ಆಶೀರ್ವಾದ ಜೊತೆ ಈ ಹೊಸ ಫಸ್ಟ್ ಸ್ಟೆಪ್ ಹೇಳ್ಕೊಡ್ತಾರೆ ಶ್ರೀಲೀಲಾ ಅವರು. ಅದಾದ ತಕ್ಷಣ ಮ್ಯೂಸಿಕ್ ಬರುತ್ತೆ. ಒಂದೇ 1 ನಿಮಿಷ ಈ ಮ್ಯಾಜಿಕ್ಗೋಸ್ಕರ ಎಲ್ರು ಕಾಯ್ತಾ ಇರಿ. ನೋಡಿ, ನಮ್ ಕಿರೀಟಿ ಅವರು ಡ್ಯಾನ್ಸ್ ಕಿಂಗ್ ಹತ್ರ ಅವರಿಬ್ರು ಜೊತೆಯಾಗಿ ಸೀನಿಯರ್ ಜೂನಿಯರ್ ಡ್ಯಾನ್ಸ್ ಮಾಡೋ ನೋಡೋಂತ ಲಕ್ಷಣ. ಕ್ಯಾನ್ ವಿ ಹ್ಯಾವ್ ದ ಮ್ಯೂಸಿಕ್ ಪ್ಲೀಸ್? ಶಿವಣ್ಣ, ಅದು ಯಾಕಂದ್ರೆ ಹುಕ್ ಸ್ಟೆಪ್ ಅಲ್ಲ, ನಾನು ಏನೋ ಬೇರೆ ಮಾಡಕ್ ಹೋಗ್ಬಾರ್ದು. ಅದು ಯಾಕಂದ್ರೆ ಐ ಶುಡ್ ರೆಸ್ಪೆಕ್ಟ್ ದಟ್ ಹುಕ್ ಸ್ಟೆಪ್ ಆಕ್ಚುಲಿ. ಅದಕ್ಕೆ ಕೇಳಿದೆ ಹೆಂಗ್ ಮಾಡಿದ್ರಿ ತೋರಿಸ್ಬಿಡಿ ಅಂತ. ಅದು ಯಾವ ಮಾತು ಲೇಖಕ್ಕಿಲ್ಲ ಶಿವಣ್ಣ. ನೀವ್ ಇಲ್ಲಿ ಬಂದು ಆ ಸ್ಟೇಜ್ ಮೇಲೆ ಅವ್ರು ಕ್ರಿಯೇಟ್ ಮಾಡಿದ ಮ್ಯಾಜಿಕ್ ಹೇಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಶಿವಣ್ಣ ಫಾರ್ ಬೀಯಿಂಗ್ ಸೋ ಸ್ಪೋರ್ಟಿವ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅವರಿಬ್ರು ಮಾತನ್ನ ಕೇಳಕ್ಕೆ ಸ್ವಲ್ಪ ಹೊತ್ತಿನ ನಂತರ ಕಳಿಸ್ತೀವಿ. ಯಾಕಂದ್ರೆ ಅವ್ರು ಡಾನ್ಸ್ ಮಾಡಲ್ಲ ಅಂತ ಹೇಳಿದ್ರು ಮಾಡಿಸಿದ್ದಾರೆ. ಸೊ ಒಂಚೂರು ಕೋಪ ಇರುತ್ತೆ, ಅದು ತಣೀಲಿ. ಥ್ಯಾಂಕ್ ಯು ಕಿರೀಟಿ ಅವರೇ, ಥ್ಯಾಂಕ್ ಯು ಶ್ರೀಲೀಲಾ.